ಫೈರ್ ಕಮಿಟಿ ರಚನೆ ಆಗಬೇಕು ಅಂತ ಇವತ್ತು ಸಿನಿಮಾ ನಟ ನಟಿಯರು ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿ ಮಾಡಿದ ಬಗ್ಗೆ ಮಾತಾಡೋ ಜೊತೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾನೆ. ಮೇಡಮ್, ತಾವು ಕೂಡ ಗಮನಿಸಿದ್ರ ಈ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ತಾವು ಏನ್ ಹೇಳ್ತೀರಿ ಮೇಡಮ್? ನೋಡಿ, ಮಹಿಳೆಯರ ಮೇಲೆ ದೌರ್ಜನ್ಯ ಯಾವುದೇ ರೀತಿಯಲ್ಲಿ, ಬರೀ ಫಿಲ್ಮ್ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಯಾವುದೇ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ ಆದರೆ ನಮ್ಮ ಸರ್ಕಾರ ಮಹಿಳೆಯರಿಗೆ ಸುರಕ್ಷತೆ ಬಗ್ಗೆ ಆಗಲಿ ಬಹಳಷ್ಟು ಕಾಳಜಿಯನ್ನು ತೆಗೆದುಕೊಂಡಿದ್ವಿ. ಆ ರೀತಿ ಏನಾದರೂ ಆದರೆ ಖಂಡಿತವಾಗ್ಲೂ ನಾವು ಕ್ರಮ ತೆಗೆದುಕೊಳ್ತೀವಿ. ತಾವೇ ಹೇಳಿದಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಮನವಿ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಸ್ಪಂದನೆಯನ್ನು ನೀಡಿದ್ದಾರೆ. ಈಗ ಕೋವಿಡ್ ಮಧ್ಯಂತರ ಅವಧಿ ಸಚಿವ ಸಂಪುಟದಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಅಂತ ನೋಡೋಣ. ಯಾಕೆಂತಂದ್ರೆ ರಾಜಕೀಯವಾಗಿ ನಾವು ಯಾವನು ನೋಡ್ತಾ ಇಲ್ಲ, ರಾಜಕೀಯವಾಗಿ ಅಲ್ಲ, ದೊಡ್ಡ ದೊಡ್ಡ ಹಗರಣಗಳಾಗಿದ್ದಾವೆ. ತಮಗೂ ಎಲ್ಲರಿಗೂ ಗೊತ್ತಿದೆ. ಕೋವಿಡ್ನಲ್ಲಿ ದೊಡ್ಡ ಹಗರಣ ಆಗಿರೋ ವಿಚಾರ ತಮಗೂ ಗೊತ್ತಿದೆ. ಏನು ರೆಮ್ಡಿಸಿವಿರ್ದು ಪ್ರೈಸ್ ಇತ್ತು, ಬೆಲೆ ಏನಿತ್ತು, ಅದನ್ನು ಯಾವ ಪ್ರೈಸ್ಗೆ ಕೊಟ್ಟಿದ್ದಾರೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ. ಮಾಸ್ಕ್ದು ಏನು ಪ್ರೈಸ್ ಇತ್ತು ಅದು ಯಾವ ಪ್ರೈಸ್ಗೆ ಹೋಗಿದೆ, ಸ್ಯಾನಿಟೈಸ್ ಅದು ಹೇಗಾಗಿದೆ, ಆಕ್ಸಿಜನ್ ಅವಾಂತರಗಳು. ಸೊ ಇದೊಂದು ದೊಡ್ಡ ಒಂದು ಕಾಂಡ ಆಗಿದೆ. ಸೊ ಅದರ ಬಗ್ಗೆ ತನಿಖೆಯನ್ನ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೆಲ್ತ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಚರ್ಚೆ ಆಗಬಹುದು. ಆಗ ಹಿಜಾಬ್ ಅನ್ನ ಅನುಸರಿಸಿದ್ದು, ಅಂದ್ರೆ ಈಗ ಹಿಂದಿನ ಸರ್ಕಾರ ಆದೇಶ ಮಾಡಿದೆ ಹಿಜಾಬ್ ಅನ್ನ ಧರಿಸಿ ಬಂದವರಿಗೆ ಪ್ರವೇಶ ಇಲ್ಲ ಅಂತ. ಸೊ ಅದನ್ನ ಫಾಲೋ ಮಾಡಿದಂತ ಪ್ರಾಂಶುಪಾಲರಿಗೆ ಕಮಿಟಿಗೆ ಆಯ್ಕೆ ಆಗಿರ್ತಾರೆ, ಈಗ ಉತ್ತಮ ಶಿಕ್ಷಕರ ಸ್ಥಾನಕ್ಕೆ. ಸೊ ಅದನ್ನ ಈಗ ಅವರಿಗೆ ಪ್ರಶಸ್ತಿನ ಕೊಟ್ಟಿಲ್ಲ, ಅದರಿಂದ ಹಿಂದೇಟ್ ಹಾಕಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಕಾಕತಾಳೀಯ ಪ್ರತಿಯೊಂದನ್ನು ಕೂಡ ನೀವು ಅದಕ್ಕೆ ಪಾಯಿಂಟ್ ಔಟ್ ಮಾಡಿ ನೋಡಬೇಡಿ. ಅದಕ್ಕೆ ನಾವು ಹಿಜಾಬ್ ಪ್ರಕರಣವನ್ನ ಅದಕ್ಕೆ ಅವರಿಗೆ ಉತ್ತಮ ಪ್ರಶಸ್ತಿ, ನೋ ವೇ. ಬಿಜೆಪಿ ಮೊಸರಲ್ಲಿ ಕಲ್ಲನ್ನ ಹುಡುಕುವಂತ. ನಿನ್ನೆನೆ ಒಂದು ಉದಾಹರಣೆ ಹೇಳ್ತೀನಿ. ನಾನು ರೀಲ್ಸ್ ಮಾಡಿ ನನ್ನೊಂದಿಗೆ ಹಂಚಿಕೊಳ್ಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ವೈಯಕ್ತಿಕವಾಗಿ ಒಂದು ಬಹುಮಾನ ಕೊಡ್ತೀನಿ ಅಂತ ನಾನು ಸ್ವಂತ ಹೇಳಿದ್ದೆ. ಆದ್ರೆ ನಿನ್ನೆ ಗೌರವಾನ್ವಿತರು, ವಿರೋಧ ಪಕ್ಷದ ನಾಯಕರು, ರಾಜ್ಯದ ಜನತೆ ಎದುರುಗಡೆ ಹೇಳ್ತಾರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ 60 ಕೋಟಿಯನ್ನ ಬಹುಮಾನ ಕೊಡ್ಲಿಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದನ್ನು ಕೂಡ ಲಿಂಕ್ ಮಾಡಿ ಜನರನ್ನ ದಿಶಾಬುಲ್ ಮಾಡ್ತಾ ಇದ್ದಾರೆ, ಹಸಿ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಇದಿಷ್ಟು ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.